ಸರಪಂಚಪೀಠ ಹಾಗೂ ಮಾಣಿಕ್ಯಪುರವನ್ನು ಬಾಳಿಕೊಂಡು ಬಂದವರಿದ್ದಾರೆ. ಅವರು ಅಳಿದ ಬಳಿಕ ವರ್ತಮಾನ ಕಾಲದಲ್ಲಿ ಈ ಸರಪಂಚಪೀಠ ಹಾಗೂ ಮಾಣಿಕ್ಯಪುರವನ್ನು ಬೆಳೆಸಿಕೊಂಡು ಬಂದವ ನಾನೇ ಧರ್ಮಾತ್ಮನೆನುದಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿತ್ಯ ಕರ್ಮಾದಿಗಳನ್ನು ಮುಗಿಸಿ ಸರಿಯಾದ ಸಮಯಕ್ಕೆ ಓಲಗ ಕೊಡುವುದು ನನ್ನ ಪದ್ಧತಿ. ಇವತ್ತು ಹಾಗೆ ಸರಿಯಾದ ಸಮಯಕ್ಕೆ ಓಲಗ ಕೊಟ್ಟೆ. ಓಲಗವನ್ನು ಕೊಟ್ಟಾಗ ಪ್ರಜೆಗಳಲ್ಲಿ ಎದ್ದು ನಿಂತು ಜಯಘೋಷ ಮಂತ್ರಘೋಷ ಹಾಕ್ತಾ ಇದ್ದಾರೆ. ಧರ್ಮಾತ್ಮ ಮಹಾರಾಜರಿಗೆ ಜಯವಾಗಲಿ ಶುಭವಾಗಲಿ ಎನ್ನುವುದಾಗಿ ಇದನ್ನೆಲ್ಲ ಕಂಡಾಗ ಮನಸ್ಸಿಗೆ ತುಂಬ ಆನಂದವಾಗ್ತಾ ಉಂಟು ಸ್ವಾಮಿ. ಅಷ್ಟೇ ಅಲ್ಲ, ನಮ್ಮಲ್ಲಿ 4 ವರ್ಗದವರು, ಬ್ರಾಹ್ಮಣ, ಕ್ಷಾತ್ರಿಯ, ವೈಶ್ಯ, ಶೂದ್ರ, ಇವರು ಮಾಡಬೇಕಾದ ಕಾರ್ಯವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬಂದಿದ್ದಾರೆ. ಇನ್ನು ನನ್ನ ರಾಜಕೀಯದ ಬಗ್ಗೆ ಹೇಳಬೇಕಂತಾದ್ರೆ ಎಳ್ಳಷ್ಟು ದೋಷವಿಲ್ಲ ಸ್ವಾಮಿ. ಪ್ರಜೆಗಳ ಬೆವರು ಬಿದ್ದಲ್ಲಿ ರಕ್ತವನ್ನೇ ಚೆಲ್ಲಿದವ ಈ ಧರ್ಮಾತ್ಮನಿದ್ದೇನೆ. ಹೌದು, ಹಾಗಂತ ಜೀವನದಲ್ಲಿ ಸಮಸ್ಯೆಯೇ ಇಲ್ಲವೇ? ಸಮಸ್ಯೆ ಉಂಟು ಸ್ವಾಮಿ. ಒಂದು ನನ್ನ ಸಾಂಸಾರಿಕ ಬಗ್ಗೆ ಹೇಳಬೇಕಂತಾದ್ರೆ ಕೆಲವರ ಬದುಕಿನಲ್ಲಿ ದುಃಖ ಇದ್ದಾಗ ಸಂತೋಷ ಇರುವುದಿಲ್ಲಂತೆ, ಸಂತೋಷವಿದ್ದಾಗ ದುಃಖ ಇರುವುದಿಲ್ಲಂತೆ. ಧರ್ಮಾತ್ಮನ ಪರಿಸ್ಥಿತಿ ಹಾಗಲ್ಲ. ಎರಡನ್ನು ನಾನು ಒಟ್ಟಿಗೆ ಅನುಭವಿಸಿದವ ನಾನಿದ್ದೇನೆ. ಯಾಕಂತ ಕೇಳಿದ್ರೆ ಪಟ್ಟ ಏರುವ ಮುನ್ನ ಪಟ್ಟದರಸಿಯನ್ನು ಕಟ್ಟಿಕೊಳ್ಳುವುದು ಶಿಷ್ಟಾಚಾರ ಉಂಟು. ನಾನೊಬ್ಬ ಮದುವೆ ಆಗ್ಬೇಕಂತಾದ್ರೆ ಗೃಹಸ್ಥನಾಗಬೇಕು ಸ್ವಾಮಿ. ಗೃಹಸ್ಥನಾದ ಮೇಲೆ ಮದುವೆ ಆಗುವುದು. ಉತ್ತಮವಾದ ಕುಲದ ಹೆಣ್ಣನ್ನು ಮದುವೆ ಆದೆ ದಾಂಪತ್ಯ ಜೀವನ ಬಳಿಕ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನಿದ್ದಾಳೆ ನನ್ನ ಮಡದಿ. ಸಂತೋಷದ ವಿಷಯ. ಇದನ್ನೆಲ್ಲ ಕೇಳುವಾಗ ನಮ್ಮ ಮಾಣಿಕ್ಯಪುರವೇ ಸಂತೋಷಗೊಂಡಿತು. ನಾನು ಸಂತೋಷಗೊಂಡವರಿದ್ದೇನೆ. ಈ ಸಂತೋಷದ ವಿಷಯವನ್ನು ಕೇಳಿದಾಗ ಮಗುವಿನ ಮುಖವನ್ನು ನೋಡುವುದಕ್ಕಾಗಿ ಎಲ್ಲಿವರಿಗಾಗಿ ಧಾವಿಸಿ ಹೋದವ ಸ್ವಾಮಿ. ಏನ್ ಮಾಡುವುದು ಹೇಳಿ? ಎಣಿಸಿಕೊಂಡು ಹೋದಂತ ಸಂತೋಷವೆನ್ನುವುದು ಅರೆ ಕ್ಷಣದಲ್ಲಿ ಮಾಯವಾಗಿ ಹೋಯಿತು. ಯಾಕಂತ ಹೇಳಿದ್ರೆ ನನ್ನ ಹೆಂಡತಿ ಮಗಳಿಗೆ ಜನ್ಮವನ್ನಿತ್ತು ಈ ಲೋಕದ ಯಾತ್ರೆಯನ್ನೇ ಮುಗಿಸಿದ್ದಾಳೆ ಸ್ವಾಮಿ. ಇದನ್ನೆಲ್ಲ ಕೇಳುವಾಗ ನೋಡುವಾಗ ತುಂಬಾ ಬೇಸರವಾಗ್ತಾ ಉಂಟು. ಸತ್ಯ, ಬೇಸರ ಅಂತ ಹೇಳಿ ಸುಮ್ಮನೆ ಕುಳಿತುಕೊಳ್ಳೋದಕ್ಕಾಗ್ತದಾ? ಮಾಡುವುದಕ್ಕೆ ಹಲವಾರು ಕಾರ್ಯ ಉಂಟು. ಸೂತಕಾದಿಗಳೆಲ್ಲ ಮುಗಿದಂತಾಯ್ತು. ಇನ್ನೂ ಆಗಬೇಕಾದ್ದೇನು? ಮಗಳಿಗೆ ನಾಮಕರಣ, ಪರಮನ ಹತ್ರ ವಿಧ ಅಡುಗೆಯನ್ನು ಮಾಡುವುದಕ್ಕೆ ಹೇಳಿದ್ದೇನೆ. ತಳಿರು ತೋರಣ ಶೃಂಗಾರಗೊಂಡಿದೆ. ನಾನು ಮಾಡಬೇಕು ಕರ್ತವ್ಯ ಉಂಟಲ್ಲ, ಅದರ ಹತ್ರ ಇರ್ತೇನೆ.